ಬಾಗಲಕೋಟೆ ಮುಳುಗಡೆ ಸಂತ್ರಸ್ತರ ಮಹಾ ಆಕ್ರೋಶ ಇದೀಗ ಮತ್ತಷ್ಟು ತೀವ್ರತೆ ಪಡ್ಕೊತಾ ಇದೆ. ಇದ್ದಲಗಿಯಲ್ಲಿ 11ನೇ ದಿನಕ್ಕೆ ಕಾಲಿಟ್ಟಿದೆ ಧರಣಿ ಸತ್ಯಾಗ್ರಹ. ಬರೋಬ್ಬರಿ 19 ವರ್ಷ ಆಯ್ತು, ಇನ್ನೂ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಸತ್ಯಾಗ್ರಹ ಮಾಡಲಿಕ್ಕೆ ಮುಂದಾಗಿದ್ದಾರೆ. 11ನೇ ದಿನಕ್ಕೆ ಕಾಲಿಟ್ಟಿದೆ ಈ ಸತ್ಯಾಗ್ರಹ. ಏನಿದು ಅವರ ಬೇಡಿಕೆ? ಕೃಷ್ಣಾ ಮಲಪ್ರಭಾ ನದಿ ಹಿನ್ನೀರು ಸಂತ್ರಸ್ತರ ಗೋಳಿದು. ಅಂದ್ರೆ ನಾರಾಯಣಪುರ ಡ್ಯಾಂ ಹಿನ್ನೀರಿನಿಂದ 10 ಹಳ್ಳಿ ಮುಳುಗಡೆ ಆಗ್ತವೆ. ಖಾಸಗಿ ಜಾಗದಲ್ಲಿ ತಾತ್ಕಾಲಿಕ ಶೆಡ್ ತೆರವಿಗೆ ಜನಪ್ರತಿನಿಧಿಗಳು ನಮ್ಮ ಬೇಡಿಕೆ ಈಡೇರಿಸ್ತಾ ಇಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಬಾಗಲಕೋಟೆ ಮುಳುಗಡೆ ಸಂತ್ರಸ್ತರ ಮಹಾ ಆಕ್ರೋಶ ಇದು. ಇದ್ದಲಗಿಯಲ್ಲಿ 11ನೇ ದಿನಕ್ಕೆ ಕಾಲಿಟ್ಟಿದೆ ಅವರ ಹೋರಾಟ, ಧರಣಿ ಸತ್ಯಾಗ್ರಹ. ಬರೋಬ್ಬರಿ 19 ವರ್ಷಗಳಾಯಿತು, ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಕೃಷ್ಣಾ ಮಲಪ್ರಭಾ ನದಿ ಹಿನ್ನೀರು ಸಂತ್ರಸ್ತರು ಗೋಳಾಡುವಂಥ ಒಂದು ಪರಿಸ್ಥಿತಿ. ನಾರಾಯಣಪುರ ಡ್ಯಾಂ ಹಿನ್ನೀರಿನಿಂದ 10 ಹಳ್ಳಿ ಮುಳುಗಡೆ ಆಗುವಂಥದ್ದು. ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭ ಕೃಷ್ಣಾ ನದಿ ಪಾತ್ರದ ನೀರು ನೇರವಾಗಿ ನುಗ್ಗಿದಾಗ ಮತ್ತೊಂದು ಕಡೆ ಮಲಪ್ರಭಾ ನದಿಯ ಆ ಹಿನ್ನೀರಿನಲ್ಲಿ ವಾಸ ಮಾಡುವಂಥ ಅಥವಾ ನದಿ ಪಾತ್ರದಲ್ಲಿ ವಾಸ ಮಾಡುವಂಥ ಜನರ ಗೋಳಂತೂ ಕೇಳುವಂಥವರಿಲ್ಲ. ಇನ್ನು ನಾರಾಯಣಪುರ ಡ್ಯಾಂ ಹಿನ್ನೀರಿನಿಂದ 10 ಹಳ್ಳಿಗಳು ಮುಳುಗಡೆ ಆಗುತ್ತೆ. ಹಾಗಾಗಿ ಖಾಸಗಿ ಜಾಗದಲ್ಲಿ ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡಿಕೊಂಡು ಬದುಕಬೇಕಾದಂಥ ಪರಿಸ್ಥಿತಿ. ಅದನ್ನು ತೆರವು ಮಾಡಿ ಅಂತ ಒಂದು ಕಡೆ ಮಾಲೀಕರು ಪಟ್ಟು ಹಿಡಿದಿರುವಂಥದ್ದು. ಈ ಎಲ್ಲ ಬೆಳವಣಿಗೆಯ ನಡುವೆ ಒಟ್ಟು 330 ಶೆಡ್ಗಳ ನಿರ್ಮಾಣ ಆಗಿದ್ದು 200 ಕುಟುಂಬಗಳು ವಾಸ ಮಾಡ್ತಿವೆ. ಶಿಥಿಲಾವಸ್ಥೆ ಶೆಡ್ಗಳಲ್ಲಿ ಜೀವ ಕೈಯಲ್ಲಿಡಿದು ಬದುಕು ನಡೆಸುವಂತಾಗಿದೆ ಅನ್ನುವಂಥ ಅಳಲು ತೋಡ್ಕೋತಾರೆ ಪ್ರತಿಭಟನಾ ನಿರತರು. ಗ್ರಾಮದ ಹಿನ್ನೀರು ಪ್ರಭಾವಿತ ಜಲಾಶಯದಿಂದ ಸಂತ್ರಸ್ತರಾಗಿದ್ದೀವಿ. ಈಗಾಗಲೇ 18-19 ವರ್ಷ ಆಯ್ತು. ನಮಗೆ ಶಾಶ್ವತ ಪರಿಹಾರ ಕೊಡೋ ಕುರಿತು ಈಗ ಏನೈತಿ, ನಮಗೆ ತಾತ್ಕಾಲಿಕವಾಗಿ ನಮ್ಮ ಇದ್ದಿಲಿ ಗ್ರಾಮದಲ್ಲಿ ಒಂದು 750 ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ರು ಅವಾಗ. ಈಗ ಅವೆಲ್ಲ ಶೀತಲಗೊಂಡವು ಶೆಡ್ಗಳು ಎಲ್ಲ. ನೋಡಿದ್ರೆ ಈ ಮುದುಕರು ಅವೆಲ್ಲ ನೋಡಿದ್ರೆ ಆನೆಕಲ್ಲು ಮಳೆಯಿಂದ ಶೆಡ್ಗಳು ಹಾರಿಂದ ಅಲ್ಲೇ ಒಂದಿಷ್ಟು ದನಗಳದಾಲು ಮನುಷ್ಯರಾದ್ರು ಭಾಳ ದುರ್ಘಟನೆ ಆಗೈತಿ. ಈಗ ನಮ್ಗೇನೈತಿ, ಅರ್ಶಿ ಹಾಕಿಕೊಟ್ರಲ್ಲ ಅದು ಹೊಲ ಮಾಲೀಕರು, ಅವರು ನಮಗೆ ಹೊಲದಾಗ ಬ್ಯಾಡ್ರಿ ನಿಮ್ಮ ಶೆಡ್ಗಳು ಕಿತ್ಕೊಂಡು ಹೋರಿ ಅನ್ನೋ ಪರಿಸ್ಥಿತಿ ಬಂದೈತಿ. ಹೀಗಾಗಿ ನಾವು ಅರ್ಶಿ ಒಳಗೆ ಏನೈತಿ, ಗೌರ್ಮೆಂಟ್ ಅರ್ಶಿ ಒಳಗೆ ನಮ್ಮ ಶೆಡ್ಗಳನ್ನು ಹಾಕಿ ಕೊಟ್ಟಂದ್ರೆ ಅಲ್ಲೇ ಇದ್ದು ನಾವು ನಮ್ಮ ಪ್ಲಾಟ್ಗಳ ಕೊಟ್ಟರಲ್ಲ ಅಲ್ಲೇ ಒಂದು ಮನೆ ಕಟ್ಟುಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಮತ್ತು ನಮಗೇನೈತಿ, ಈಗ 2014ರಲ್ಲಿ ನಮಗೇನು ದುಡ್ಡು ಕೊಟ್ಟರಲ್ಲ ಅದು ಸಾಲದು ಮನೆ ಕಟ್ಟುಕೊಳ್ಳೋಕೆ. ಈಗಿನ ಇದ್ರೊಳಗೆ ಹೆಚ್ಚಿನ ನಮ್ಮ 12ನೇ ದುಡ್ಡು ಕೊಡ್ಬೇಕಾಗಿದ್ದು ಬಾಕಿ ಅದನ್ನು ನಮಗೆ ತೀವ್ರಗತಿಯಲ್ಲಿ ಹಣ ಮಂಜೂರು ಮಾಡಬೇಕು ಮತ್ತು ನಿಮಗೆ ಹೊಸ ಪ್ಲಾಟ್ನಲ್ಲಿ ನಮಗೆ ಮೂಲಭೂತ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಬಾಗಲಕೋಟೆ ನಮ್ಮ ಪ್ರತಿನಿಧಿ ರಾಜು ಅವನಿಂದ. ರಾಜು, ಯಾವೆಲ್ಲ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು? ಅದು ಈ ನಾರಾಯಣಪುರ ಡ್ಯಾಂ ಹಿನ್ನೀರಿನಿಂದ ಮುಳುಗಡೆಯಾದಂಥ 10 ಹಳ್ಳಿಗಳ ಜನರಿಗೆ ತಾತ್ಕಾಲಿಕ ಶೆಡ್ಡನ್ನು ಒದಗಿಸಿಕೊಡ್ಲಾಗಿತ್ತು. ಆದರೆ ಅವರಿಗೊಂದು ಪುನರ್ವಸತಿ ಕಲ್ಪಿಸುವಂಥ ಒಂದು ಕೆಲಸ ಯಾಕಾಗಿಲ್ಲ ಅಂತ ಜನಪ್ರತಿನಿಧಿಗಳಿಂದ ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಲ್ಲಿ ಪ್ರತಿಭಟನೆ ನಿರತರಿಂದ? ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಅಂತ ಅನ್ಸುತ್ತೆ. ಇದು ಬಾಗಲಕೋಟೆ ಮುಳುಗಡೆ ಸಂತ್ರಸ್ತರ ಮಹಾ ಆಕ್ರೋಶದ ಪರಿ. ಇವತ್ತು 11ನೇ ದಿನಕ್ಕೆ ಅವರ ಧರಣಿ ಸತ್ಯಾಗ್ರಹ ಕಾಲಿಡುವಂತೆ ಮಾಡಿದೆ. ಓಟ್ ಕೇಳಲಿಕ್ಕೆ ಬರುವಂಥ ಜನಪ್ರತಿನಿಧಿಗಳು ಜನರ ಬವಣೆಯನ್ನು ನಂತರದಲ್ಲಿ ಆಲಿಸೋದಕ್ಕೆ ಬರೋದೇ ಇಲ್ಲ. ಅದು ನಾರಾಯಣಪುರ ಡ್ಯಾಮ್ ಹಿನ್ನೀರಿನಿಂದಾಗಿ 10 ಹಳ್ಳಿಗಳು ಮುಳುಗಡೆ ಆಯಿತು ಅನ್ನುವಂಥ ಕಾರಣಕ್ಕೆ ಅವರಿಗೆ ತಾತ್ಕಾಲಿಕವಾಗಿ ಶೆಡ್ಗಳಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಅದು ಒಂದು ಖಾಸಗಿ ಜಮೀನಿನಲ್ಲಿ. ಈಗ ಖಾಸಗಿ ಜಮೀನಿನ ಮಾಲೀಕ ತೆರವು ಮಾಡಿ ಶೆಡ್ಗಳನ್ನು ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಈಗ ಪುನರ್ವಸತಿ ಕಲ್ಪಿಸಿಲ್ಲ, ತೆರವು ಮಾಡಿ ಅಂತಂದ್ರೆ ಎಲ್ಲಿಗೆ ಹೋಗೋದು? ಆ ತಾತ್ಕಾಲಿಕ ಶೆಡ್ಗಳಲ್ಲಿ ಇರಬೇಕಾದಂಥ ಒಂದು ಪರಿಸ್ಥಿತಿ ಅಲ್ಲಿನ ಜನರದ್ದು. ಜನಪ್ರತಿನಿಧಿಗಳು ಅದ್ಯಾಕೆ ಇಂಥ ಒಂದು ನಿರ್ಲಜ್ಜತನವನ್ನು ತೋರ್ತಾರೋ ಗೊತ್ತಿಲ್ಲ. ನಾರಾಯಣಪುರ ಡ್ಯಾಮ್ ಹಿನ್ನೀರಿನಿಂದ 10 ಹಳ್ಳಿ ಮುಳುಗಡೆಯಾಗಿದೆ. ಅವ್ರ ಪರಿಸ್ಥಿತಿ ಏನು ಅಂತ ನೋಡಲಿಕ್ಕೂ ಬರೋದಿಲ್ಲ ಜನಪ್ರತಿನಿಧಿಗಳು ಅಂತಂದರೆ ನಿಜಕ್ಕೂ ಇದು ಬಹಳ
ನಾಚಿಕೆಯ ಒಂದು ಪಟ್ಕೊಳ್ಳುವಂಥ ಒಂದು ವಿಚಾರ ಜನಪ್ರತಿನಿಧಿಗಳು. ಇನ್ನಾದರೂ ಗಮನ ಹರಿಸ್ತಾರಾ? ಅವರ ಧರಣಿಗೆ ಸ್ಪಂದಿಸ್ತಾರಾ? ಪ್ರತಿಭಟನಾಕಾರರ ಒಂದು ಸಮಸ್ಯೆಗೆ ಆಲಿಸ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ರಾಜು ಅವರಿಂದ. ರಾಜು, ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸ್ತಿಲ್ಲ ಅನ್ನುವಂಥ ಆಕ್ರೋಶ ಯಾವ ರೀತಿ ವ್ಯಕ್ತವಾಗ್ತಾ ಇದ್ದು, ಧರಣಿ ಯಾವ ರೀತಿ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ, ಮತ್ತು ಯಾವೆಲ್ಲ ಬೇಡಿಕೆ ಮುಂದಿಡ್ತಾರೆ ಅಂತ ಈ ಸಂದರ್ಭದಲ್ಲಿ ಅಲ್ಲಿನ ಪ್ರತಿಭಟನಾಕಾರರು? ಎಸ್ ವಸಂತ್, ಏನು ಕಳೆದ 11 ದಿನಗಳಿಂದ ಏನೋ ನಾರಾಯಣಪುರ ಡ್ಯಾಮ್ ನ ಹಿರಿಯರಿಂದ ಏನೋ ಭೂಮಿಯನ್ನು ಕಳೆದುಕೊಟ್ಟಂತ ಸಂತ್ರಸ್ತರು ತಮ್ಮ ಪ್ರಮುಖ ಬೇಡಿಕೆಗಳಾದಂತಹ ಏನು ನಿವೇಶನ ಆಗಿರ್ಬೋದು ಮತ್ತು ಇದು ಮೂಲಭೂತ ಸೌಕರ್ಯಗಳು, ಅಂದ್ರೆ ಈ ಪುನರ್ವಸತಿ ಕೇಂದ್ರಗಳಲ್ಲಿ ಕುಡಿಯೋ ನೀರಿನಾಗಿರ್ಬೋದು, ವಿದ್ಯುತ್ ಆಗಿರ್ಬೋದು ಮತ್ತು ಮನೆ ಕಡಿಮೆ ಇರೋದ್ರಿಂದ ಒಂದು ಜಾಗ ಹೆಚ್ಚಿನ ನಿವೇಶನ ನೀಡಬೇಕಂತ ಹೇಳಿ ಏನು ಕಳೆದ 11 ದಿನ ಇರ್ತಕ್ಕಂಥ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಏನು ಅನೇಕ ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಎಲ್ಲರೂ ಕೂಡ ಕೇಳ್ತಾರೆ ಹೋಗ್ತಾರೆ. ಆದ್ರೆ ಯಾವುದೇ ರೀತಿಯಾಗಿ ಒಂದು ಶಾಶ್ವತ ಪರಿಹಾರ ನೀಡೋದಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ. ಆದ್ರೆ ಒಂದು ಫಲವತ್ತಾದ ಯೋಜನೆಗೆ, ಅಂದ್ರೆ ಈ ಬರ ಪೀಡಿತ ಪ್ರದೇಶಗಳಿಗೆ ನೀರಾವರಿ ಮತ್ತು ಒದಗಿಸುವುದು, ವಿದ್ಯುತ್ ಉತ್ಪಾದನೆ ಮತ್ತು ಕುಡಿಯುವ ನೀರು ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ಒಂದು ಫಲವತ್ತಾದ ಭೂಮಿಯನ್ನು ಕೊಟ್ಟಂತ ಸಂತ್ರಸ್ತರು ಇವತ್ತು ತಮ್ಮ ಪರಿಹಾರಕ್ಕಾಗಿ ಬೀದಿಗಿಳಿದು ಪ್ರತಿಭಟನೆ ಮಾಡುವಂತ ಅನಿವಾರ್ಯತೆ ಇವತ್ತು ಈ ಒಂದು ಇದ್ರಗಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಏನು ಇದ್ರಗಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ, ಅಂದ್ರೆ ಈ ನಾರಾಯಣಪುರ ಡ್ಯಾಮ್ ಹಿನ್ನೀರಿನಿಂದ ಸುಮಾರು 10 ಹಳ್ಳಿಗಳು, ಅದರಲ್ಲಿ ಇದ್ರಗಿ, ಕಮದತ್ತಿ, ಅಡಿಯಾಳ, ಬಿಸಿನಾಳ ಕೊಪ್ಪ, ಕೆಂಗಲ ಮತ್ತು ಕದಗಲ್ ಅಂತಕ್ಕಂಥ ಗ್ರಾಮದ ಸಂತ್ರಸ್ತರು ಕಳೆದ 11 ದಿನದ ಪ್ರತಿಭಟನೆ ನಡೆಸ್ತಾ ಇದ್ರು ಕೂಡ ಕೇವಲ ಒಂದು ಮಾನವೀಯತೆಗಾದ್ರೂ ಕೂಡ ಬಂದು ಜನಪ್ರತಿನಿಧಿಗಳು ಮಾತಾಡ್ಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೆ ಯಾವುದೇ ರೀತಿಯಾಗಿ ಬಂದು ಮಾತಾಡದೇ ಇರುವುದು ಕೂಡ ಇಲ್ಲಿ ಸಂತ್ರಸ್ತರಿಗೆ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಏನೋ 2007ರಲ್ಲಿ ಒಂದು ತಾತ್ಕಾಲಿಕ ಶೆಡ್ ಅನ್ನು ನಿರ್ಮಾಣ ಮಾಡಿಕೊಡ್ತಾರೆ. ಆದ್ರೆ ಕಳೆದ 19 ವರ್ಷಗಳಿಂದ ಒಂದು ಹಸುಗೂಸು ಮತ್ತು ತಮ್ಮ ವಯೋವೃದ್ಧರನ್ನ ಕರೆದುಕೊಂಡು ಈ ಒಂದು ಶಿಥಿಲಾ ವ್ಯವಸ್ಥೆಯಲ್ಲಿ ಶೆಡ್ ನಲ್ಲಿ ಕೂಡ ಇವತ್ತು ಜೀವನ ನಡೆಸ್ತಾ ಇದ್ರು. ಆದ್ರೆ ಯಾಕೆ ಜನಪ್ರತಿನಿಧಿಗಳು ಇಷ್ಟು ಕಠೋರ ಮನಸ್ಸು ಮಾಡಿಕೊಂಡಿದ್ದಾರೆ ಏನೋ ಅಂತ ಹೇಳಿ ಈ ಒಂದು ಸ್ಥಳದಲ್ಲಿ ಇವರು ಸಂತ್ರಸ್ತರು ಕೂಡ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಈಗ ಸಂತ್ರಸ್ತರಿಗೆ ಒಂದು ಸೂಕ್ತ ಪರಿಹಾರ ನೀಡುವುದು ಕೂಡ ನಾವು ಯಾವುದೇ ರೀತಿಯಾಗಿ ಈ ಒಂದು ಹೋರಾಟವನ್ನ ನಿಲ್ಲಿಸುವುದಿಲ್ಲ ಅಂತಕ್ಕಂಥದ್ದು ಕೂಡ ಈ ಒಂದು ಸಂತ್ರಸ್ತರ ಒಂದು ವಾದ ಆಗಿರುವಂತದ್ದು. ವಸಂತ, ಧನ್ಯವಾದ ರಾಜು ತಮ್ಮೆಲ್ಲ ಮಾಹಿತಿಗಾಗಿ.